ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತೇಳಿ ಸ್ವಾಮಿ ಮಹಾರಾಜ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡಬೇಕು. ಅನೇಕ ನನ್ನ ಸ್ವಾಮಿ ಭಕ್ತರು ಈಗ ಸ್ವಾಮಿ ಸೇವೆದಾಗಿ ಹೊಸದಾಗಿದ್ದೀರಿ ಅಥವಾ ಸ್ವಾಮಿ ಸೇವೆಯನ್ನು ಈಗ ನಿಮ್ಗೆ ಗುರ್ತೈತಿ. ಸ್ವಾಮಿ ಮಹಾರಾಜರಂದ್ರೆ ಯಾರ, ಸ್ವಾಮಿ ಮಹಾರಾಜರ ಸೇವೆ ಅಂದರೆ ಏನು, ಸ್ವಾಮಿ ಮಹಾರಾಜರ ಭಕ್ತಿ ಯಾವ ರೀತಿ ಮಾಡ್ಬೋದು, ಎಲ್ಲಿಂದ ಸೇವೆಯನ್ನು ಆರಂಭ ಮಾಡಬೇಕು ಅನ್ನೋ ಅನೇಕ ಪ್ರಶ್ನೆಗಳು ನಮಗೆಲ್ಲರಿಗೂ ಕಾಡ್ತಿತ್ತು. ಅದೇ ರೀತಿ ಇವತ್ತು ಸ್ವಾಮಿ ಮಹಾರಾಜರ ಸೇವೆ ಹೊಸದಾಗಿ ಇದ್ದಂಥ ಸ್ವಾಮಿ ಮಹಾರಾಜರಿಗೆ ಭಕ್ತರಿಗೆ ಸ್ವಾಮಿ ಮಹಾರಾಜರ ಸೇವೆ, ಸ್ವಾಮಿ ಮಹಾರಾಜರ ನಿಯಮಗಳು ಭಾಳ ಕಠಿಣ ಇದಾವೆ. ನಾವು ನಾನ್ ವೆಜ್ ಊಟ ಮಾಡ್ತೀರ, ಸ್ವಾಮಿ ಮಹಾರಾಜರ ಸೇವೆ ಮಾಡಬಾರ್ದು, ಈ ರೀತಿ ಅನೇಕ ತಲೆಯಾಗ ಡೌಟ್ಗಳು ಇರ್ತಾವೆ. ಈ ಎಲ್ಲ ಡೌಟ್ಗಳಿಗೆ ಸ್ವಾಮಿ ಸೇವೆ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತು ಈ ವಿಡಿಯೋದಾಗ ಇರ್ತೈತಿ. ಮೊದಲನೇದಾಗಿ ನೋಡ್ರಿ, ನಾವು ಕಷ್ಟದಾಗಿದ್ದಾಗ ಅಥವಾ ಎಲ್ಲಿಂದನೂ ನಮ್ಗೆ ಸ್ವಾಮಿ ಸೇವೆ ಗುರ್ತಾಗ್ತೈತಿ. ಈಗ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಸ್ವಾಮಿ ಮಹಾರಾಜರ ಅನೇಕ ಸ್ವಾಮಿ ಮಹಾರಾಜರ ಅನೇಕ ಚಾನಲ್ಗಳು ಇದಾವೆ. ಸ್ವಾಮಿ ಮಹಾರಾಜ ಅನೇಕ ಸ್ವಾಮಿ ಭಕ್ತರ ತಮ್ಮ ಸೇವೆಯನ್ನು ಅನುಭವಗಳನ್ನ ಆ ಚಾನಲ್ ಮುಖಾಂತರ ಅಥವಾ ಎಲ್ಲ ಶೇರ್ ಮಾಡ್ಕೋತಾರೆ. ಇದರಿಂದ ಸ್ವಾಮಿ ಮಹಾರಾಜರ ಸೇವೆ ನಮ್ಗೆ ಗುರ್ತಾದೆ. ಇನ್ನು ಕೆಲವೊಂದು ಸಲ ನಮ್ಮ ಸುತ್ತಮುತ್ತ ಇರುವ ನಮ್ಮ ಸ್ನೇಹಿತರಾಗಲಿ ಅಥವಾ ನಮ್ಮ ಸಂಬಂಧಿಕರಾಗಲಿ ಅಥವಾ ಯಾರೋ ಒಂದು ಕಡೆಯಿಂದ ನಮ್ಗೆ ಕಷ್ಟ ಅಂತ ಹೇಳ್ಕೊಂಡಾಗ ಅವರು ಕೂಡ ಸ್ವಾಮಿ ಮಹಾರಾಜರ ಸೇವೆಯ ಸಲಹೆಯನ್ನು ನೀಡ್ತಿರ್ತಾರೆ. ಸ್ವಾಮಿ ಮಹಾರಾಜರ ಈ ರೀತಿ ಸೇವೆ ಮಾಡು, ಖಂಡಿತವಾಗಿ ನಿನಗೆ ಒಳ್ಳೇದು ಮಾಡ್ತಾರೆ. ಇದೆಲ್ಲ ಯಾವಾಗ ಆಗ್ತೈತೆ ಅಂದ್ರೆ ನಮ್ಗೆ ಸ್ವಾಮಿ ಮಹಾರಾಜರ ಸೇವೆ, ಸ್ವಾಮಿ ಮಹಾರಾಜರು ನಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೋಬೇಕನ್ನೋ ಒಂದು ಸ್ವಾಮಿ ಮಹಾರಾಜರ ಆಜ್ಞೆ ಆದಾಗ ಕೂಡ ನಮಗೆ ಈ ರೀತಿ ಸಲಹೆಗಳು, ಈ ರೀತಿ ವಿಡಿಯೋ ಪ್ರತಿನಿತ್ಯ ಅಂತೂ ನಾವು ಮೊಬೈಲ್ ನೋಡ್ತಿರ್ತೀವಿ ಎಲ್ಲರೂ. ಆದರೆ ಯಾವಾಗೂ ಕೂಡ ಸ್ವಾಮಿ ಸೇವೆ ವಿಡಿಯೋ ಬಗ್ಗೆ ಗೊತ್ತಿಲ್ಲದಾಗ ಅಚಾನಕವಾಗಿ ನಮ್ಮ ಮುಂದೆ ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ ಗೊತ್ತಾಗ, ಸ್ವಾಮಿ ಸೇವೆ ಬಗ್ಗೆ ಗೊತ್ತಾದಾಗ ಅಂದ್ರೆ ನಮ್ಮ ಜೀವನದಾಗಿರುವಂಥ ಕಷ್ಟಗಳು ದೂರ ಆದಂಗೆ ನಮ್ಮ ಜೀವನದಾಗ ಅದೃಷ್ಟ ಅನ್ನೋದು ಹೊಲಿಕತೈತಿ. ಸ್ವಾಮಿ ಮಹಾರಾಜರ ಸಾಕ್ಷಾತ್ ಸ್ವಾಮಿ ಮಹಾರಾಜರ ನಮ್ಮ ಜೀವನದಾಗ ಸೇವೆಯನ್ನು ಮಾಡಿಸ್ಕೋಕೆ ಇವತ್ತು ಆರಂಭ ಮಾಡ್ಕೋದಾರತ್ತೆ ತಿಳ್ಕೊಂಡು ನಾವು ಅಲ್ಲಿಂದನೇ ಸೇವೆಯನ್ನು ಆರಂಭ ಮಾಡ್ಬೇಕಂದ್ರೆ ಸ್ವಾಮಿ ಮಹಾರಾಜರ ಆಜ್ಞೆ ಆಗಿತ್ತು ನಮ್ಗೆ ಈ ಸೇವೆ ಮಾಡೋಕೆ ಅಂದಂಗೆ. ಅದೇ ರೀತಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡುವಾಗ ಮೊದಲನೇದಾಗಿ ಏನು ಬೇಕಂದ್ರೆ ನಮ್ಮ ಮನ್ಯಾಗ ಸ್ವಾಮಿ ಮಹಾರಾಜರ ಅಧಿಷ್ಠಾನ ಇರಬೇಕು. ಸ್ವಾಮಿ ಮಹಾರಾಜರ ಅಧಿಷ್ಠಾನ ಅಥವಾ ಸ್ವಾಮಿ ಮಹಾರಾಜರ ಫೋಟೋನ ಆಗಲಿ ಮೂರ್ತಿನ ಆಗಲಿ ನಾವು ಮನೆಗೆ ತಂದಾಗ ಯಾವ ದಿನ ಪೂಜೆ ಮಾಡಬೇಕು, ಯಾವುದೇ ಒಂದು ಶುಭ ಗುರುವಾರ ನೋಡ್ಕೊಂಡ ನೀವು ಸ್ವಾಮಿ ಮಹಾರಾಜರ ಫೋಟೋವನ್ನು ಸ್ವಾಮಿ ಮಹಾರಾಜರ ಕೇಂದ್ರ ಆಗಲಿ, ನರಸಿಂಹವಾಡಿ ಆಗಲಿ, ಗಂಗಾಪುರ ಆಗಲಿ ಅಂದ್ರೆ ಸ್ವಾಮಿ ಮಹಾರಾಜರ ಎಲ್ಲೆಲ್ಲಿ ದೇವಸ್ಥಾನಗಳದೋ ಅಲ್ಲಿಂದ ಕೂಡ ನೀವು ತರ್ಬೋದು. ಮೂರ್ತಿ ಆಗಿತ್ತಂದ್ರೆ ನಮ್ಮ ಹೆಬ್ಬಟ್ಟೆ ಏನಿರ್ತಿದ್ದಿಲ್ಲ ಅದಕ್ಕಿಂತ ದೊಡ್ಡದಿರಬಾರ್ದು, ಅಂದರೆ 3 ಇಂಚ್ಗಿಂತ ಜಾಸ್ತಿ ಮನ್ಯಾಗ ಸ್ವಾಮಿ ಮಹಾರಾಜರ ಮೂರ್ತಿ ಇರಬಾರ್ದು. ಯಾಕಂದ್ರೆ ಕೇಂದ್ರದಾಗಲಿ ಸ್ವಾಮಿ ಮಹಾರಾಜರ ನರಸಿಂಹವಾಡಿ ಆಗಲಿ ಪ್ರತಿದಿನ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ಆರತಿ ಆಗ್ತಿರ್ತೈತಿ, 3 ಟೈಮ್ ನೈವೇದ್ಯ ಆಗ್ತೈತಿ. ಅದನ್ನು ಕೂಡ ನಾವು ಮನ್ಯಾಗ ಪ್ರತಿದಿನ ಅದನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಮೂರ್ತಿ ಆಗಲಿ 3 ಇಂಚ್ಗಿಂತ ಕಡಿಮೆ ಅಥವಾ ನಮ್ಮ ಹೆಬ್ಬಟ್ಟಕ್ಕಿಂತನೂ ಮೂರ್ತಿ ಚಿಕ್ಕದಾಗಿರಬೇಕು. ಆ ನಂತರ ಫೋಟೋ ಸ್ವಾಮಿ ಮಹಾರಾಜರ ಕೇಂದ್ರದಾಗ ನಮ್ಗೆ ಗುರ್ತೈತಿ ಫೋಟೋ ಸೈಜ್ ಯಾವ ರೀತಿ ಇದಾವೆ. ನಾವು ದೊಡ್ಡದು ಕೂಡ ತಂದು ಹಚ್ಬೋದು ಅಥವಾ ಮನ್ಯಾಗ ಸಣ್ಣ ಫೋಟೋವನ್ನು ತಂದು ಕೂಡ ನಾವು ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನು ನಮ್ಮ ಮನ್ಯಾಗ ಮಾಡೋದು. ಇದು ಸ್ವಾಮಿ ಮಹಾರಾಜರು ನಮ್ಮ ಮನ್ಯಾಗ ಬಂದ್ರೆ ಯಾವುದೋ ಒಂದು ಸಕಾರಾತ್ಮಕ ಊರ್ಜಾ ನಮ್ಮ ಸಂಪೂರ್ಣ ಕುಟುಂಬದ ನಮ್ಮ ಸಂಪೂರ್ಣ ಒಂದು ಕುಟುಂಬದ ಸುತ್ತ ಒಂದು ಸುರಕ್ಷಾ ಕವಚ ನಿರ್ಮಾಣ ಆಗ್ತೈತಿ. ಆ ನಂತರ ನಮಗೆ ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಸೇವೆ ಮಾಡಬೇಕಂದ್ರೆ ಸ್ವಾಮಿ ಮಹಾರಾಜರ ಅಧಿಷ್ಠಾನ ಇರಬೇಕು. ಅದರ ಜೊತೆಗೆ ಸ್ವಾಮಿ ಮಹಾರಾಜರು ನಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೋಕದಾರ ಅನ್ನೋ ಮನೋಭಾವನೆ ನಮಗಿರಬೇಕು. ಯಾರೋ ಹೇಳ್ತಾರೋ ಅಥವಾ ಯಾರೋ ಹೇಳ್ಕದಾರೋ ನನಗೆ ಈ ಸೇವೆ ಅಂದರೆ ಈ ಮಹಾರಾಜರ ಸೇವೆಯನ್ನು ಮಾಡಿದ ಕೂಡಲೇ ಈ ಸಮಸ್ಯೆ ಪರಿಹಾರ ಆಗ್ತೈತೆ ಅನ್ನೋದು ನೀವು ಮಾಡಬಾರ್ದು. ಅಂದರೆ 1 ತಿಂಗಳು ಮಾಡಿ 2 ತಿಂಗಳು ಮಾಡಿ ಸೇವೆಯನ್ನು ಬಿಡಬಾರ್ದು. ಸ್ವಾಮಿ ಮಹಾರಾಜರನ್ನ ಸೇವೆ ಮಾಡಲಿ ಅಥವಾ ಬಿಡಲಿ ಖಂಡಿತವಾಗಿ ನಿಮಗೆ ಕೃಪಾ ಮಾಡೇ ಮಾಡ್ತಾರೆ. ಅವ್ರು ನಿಮ್ಮ ಜೀವನದಾಗ ಬಂದಾರಾದ್ರೆ ನಾವು ಅವರಿಗೆ ನಿಷ್ಠಾವಂತರಾಗಿ ಭಕ್ತಿಯಿಂದ ಅವ್ರ ಸೇವೆಯನ್ನು ಮಾಡ್ಕೋತ ಹೋಗಿ ಏನೇ ನಮ್ಮ ಜೀವನದಾಗ ಕಷ್ಟಗಳು ಬರಲಿ ಆ ಕಷ್ಟಕ್ಕೆ ಒಂದಿಲ್ಲ ಒಂದಿನ ಒಂದು ಪರಿಹಾರ ಅನ್ನೋದು ಇರ್ತೈತಿ, ಒಂದಿಲ್ಲ ಒಂದು ಅಂತ್ಯ ಅನ್ನೋದು ಇರ್ತೈತಿ. ಆದರೆ ಸ್ವಾಮಿ ಮಹಾರಾಜರ ಸೇವೆ ಅನ್ನೋದು ಪ್ರತಿದಿನ ನಾವು ಮಾಡ್ತಾ ಹೋಗಬೇಕು, ನಿತ್ಯ ಸೇವೆಯನ್ನು ಮಾಡ್ತಾ ಹೋಗ್ಬೇಕು. ಪ್ರತಿದಿನ ನಿತ್ಯ ಸೇವೆಯನ್ನು ಮಾಡ್ತೇವೆ. ಏನೋ ಒಂದು ಅಡಚಣೆ ಬರ್ತಂದ್ರೆ ಆ ದಿನ ಸ್ಕಿಪ್ ಮಾಡಿ ನೆಕ್ಸ್ಟ್ ನಾವು ಪ್ರತಿದಿನ ನಿತ್ಯ ಸೇವೆ ಯಾವತ್ತು ಎಂಥ ಸೇವೆ ಮಾಡ್ತದೆ ಅಂದರೂ ನಿತ್ಯ ಸೇವೆಯನ್ನು ನಾವು ಬಿಡಬಾರ್ದು. ನಿತ್ಯ ಸೇವೆದಿಂದನೇ ನಮ್ಮ ಎಷ್ಟೋ ಜೀವನದಾಗಿರುವಂಥ ಸಮಸ್ಯೆಗಳಿಗೆ ಪರಿಹಾರನೂ ಸಿಗ್ತೈತಿ. ಯಾವಾಗ ನಾವು ಪೂರ್ಣ ವಿಶ್ವಾಸ ನಮ್ಮ ಜಪದ ಲೆಕ್ಕಗಳು ಹೆಚ್ಚಾಗ್ತಾವೆ, ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣಗಳು ನಮ್ಮ ಕಡೆಯಿಂದ ಜಾಸ್ತಿ ಆಗ್ತಾವಲ್ಲ ಅವಾಗ ನಾವು ಅಸಾಧ್ಯವಾದ್ದನ್ನು ಕೂಡ ಸ್ವಾಮಿ ಮಹಾರಾಜರು ಸಾಧ್ಯವಾಗಿ ತೋರಿಸ್ತಾರೋ. ಹೆದರಬೇಡ ನಾನು ಸದಾ ನಿನ್ನ ಹಿಂದೆ ಇದ್ದೇನೆ ಅಂತೇಳಿ ಸ್ವಾಮಿ ಮಹಾರಾಜರ ವೇದವಾಕ್ಯ ನಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ಫೋಟೋ ನೋಡಿದಾಗ ಎಲ್ಲೋ ನೋಡಿದಾಗ ಆ ವೇದವಾಕ್ಯ ನಮಗೆಲ್ಲರಿಗೂ ನೆನಪಾಗ್ತಿರ್ತೈತಿ. ಬಿಯುನುಕೋ ಸ್ಮಿ ತುಜಿ ಪಾಟೇಶೆ ಅಂದರೆ ಹೆದರಬೇಡ ನಾನು ನಿನ್ನ ಹಿಂದೆ ಇದ್ದೇನೆ ಅಂತೇಳಿ. ಆ ವಾಕ್ಯದ ಒಂದು ಪ್ರಚಿತಿ ನಮಗೆ ಬರಬೇಕಂದ್ರೆ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಭಕ್ತಿಯಿಂದ ನಾವು ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಬೇಕು. ಆ ನಂತರ ಯಾರೋ ಹೇಳಿದಾರೆ ಅದೊಂದು ನಿಮಿತ್ತ ಆಗಿರ್ತೈತಿ. ಸ್ವಾಮಿ
ಮಹಾರಾಜರು ನಮ್ಮ ಜೀವನದಾಗ ಬರಕದಾರ ಅಂದ್ರೆ ನಮ್ಮ ಕಷ್ಟಗಳೆಲ್ಲ ದೂರ ಉಳ್ದಂಗೆ. ಆನಂತರ ಗುರುವಾರ ಅಧಿಷ್ಠಾನ ಮಾಡಿ ಮೊದಲನೇದಾಗಿ ಮೂರ್ತಿಗೆ ಅಭಿಷೇಕ ಮಾಡಬೇಕು. ಪಂಚಾಮೃತದಿಂದ ಆಗಲಿ ಅಥವಾ ಶುದ್ಧವಾದ ನೀರು ಅದ್ರಾಗ ತುಳಸಿ ಎಲೆ ಹಾಕಿ ನೀವು ಶ್ರೀ ಸೂಕ್ತ 16 ಸಲ ಹೇಳಿ, ಒಂದು ಸಲ ಪುರುಷ ಸೂಕ್ತ ಹೇಳಿ, ಆನಂತರ ಒಂದು ಸಲ ಪವಮಾನ ಸೂಕ್ತವನ್ನು ಹೇಳಿ ನಾವು ಸ್ವಾಮಿ ಮಹಾರಾಜರ ಮೂರ್ತಿಗೆ ಅಭಿಷೇಕ ಹಾಕಿ ಆನಂತರ ನಮ್ಮ ಮನ್ಯಾಗ ಅಧಿಷ್ಠಾನ ಮಾಡೋದೈತಿ. ಫೋಟೋ ಇತ್ತಂದ್ರೆ ಫೋಟೋನ ಇಟ್ಟು ನಾವು ಇದನ್ನು ಏನು ಸ್ತೋತ್ರ ಉಳಿದಾವೆ ಇವು ಶ್ರೀ ಸೂಕ್ತ 16 ಸಲ, ಪುರುಷ ಸೂಕ್ತ 1 ಸಲ, ಆಮೇಲೆ ಪವಮಾನ ಸೂಕ್ತ 1 ಸಲ ಇದನ್ನು ಹೇಳಿ ನಾವು ಮಹಾರಾಜರ ಪೂರ್ತಿಯನ್ನು ಅಧಿಷ್ಠಾನ ಮಾಡೋದೈತಿ. ಯೂಟ್ಯೂಬ್ದಾಗ ಕೂಡ ನೀವು ಹೊಸವಾಗಿದ್ರಂದ್ರೆ ಯೂಟ್ಯೂಬ್ದಾಗ ಕೂಡ ಹಚ್ಚಿಡ್ರಿ. ಸ್ವಾಮಿ ಮಹಾರಾಜರ ಈಗ ಎಲ್ಲರೂ ಕೇಳ್ಕೊತಾರೆ ಸ್ವಾಮಿ ಚರಿತ್ರೆ ಸಾರಾಮೃತ, ನಾ ಲಿಂಕ್ ಕೊಟ್ಟಿನ ಅದರ ಅಲ್ಲಿ ಬುಕ್ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ಕೊತೈತಿ. ಸ್ವಾಮಿ ಮಹಾರಾಜರ ಕೇಂದ್ರದಾಗೂ ಕೂಡ ಕೇಳಿದೆನು, ಅಲ್ಲಿ ಕೂಡ ಆನ್ಲೈನ್ ಕಳಿಸುವಂಥ ಫೆಸಿಲಿಟಿ ಇಲ್ಲ. ಹಾಗಾಗಿ ನಿಮ್ಮ ಸುತ್ತಮುತ್ತ ಹುಡುಕರು ನೀವು ಸ್ವಾಮಿ ಮಹಾರಾಜರ ಕೇಂದ್ರ ಇರ್ತಾವೆ ಅಥವಾ ನರಸಿಂಹವಾಡಿ ಆಗಲಿ ಇಲ್ಲಿ ವಾಡಿಗೆದ ಹೋಗಿದ್ದಂದ್ರೆ ಅಲ್ಲಿ ಖಂಡಿತವಾಗಿ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಬುಕ್ಕು ಸಿಗ್ತಿರ್ತಾವೆ. ನಿತ್ಯ ಪಾರಾಯಣ ಬುಕ್ಕು ಕೂಡ ಅಂದ್ರೆ ಕೊಡ್ತಾರೋ. ಆ ರೀತಿ ನೀವು ಹುಡುಕಿ ಒಂದು ಸ್ವಲ್ಪ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ದು ಅಂದ್ರೆ ಪರಿಚಯ ಇದ್ದಾರೆಲ್ಲ ಕೇಳಿ ನೀವು ಬುಕ್ಕನ್ನು ತರಿಸ್ಕೋರಿ. ಎಲ್ಲ ಕೇಂದ್ರದಾಗೂ ಕೂಡ ಬುಕ್ ಸಿಗ್ತಿರ್ತಾವೆ ಸ್ವಾಮಿ ಚರಿತ್ರೆ ಸಾರಾಮೃತ. ಆ ಬುಕ್ಕ ಜಪಮಾಲೆ ನಾವು ಪ್ರತಿನಿತ್ಯ ಸೇವೆ ಮಾಡೋಣ. ಪ್ರತಿದಿನ ನಮ್ಮ ಬ್ಯುಸಿಲೆ ನಮ್ಮೆಲ್ಲ ಕೆಲಸಗಳು ಇರ್ತಾವೆ. ಅದ್ರಾಗಿಂದ ಒಂದು 15 ನಿಮಿಷ ತೆಗೆದ ನಮ್ಗೆ ಮೊದಲನೇದಾಗಿ ಸ್ವಾಮಿ ಮಹಾರಾಜರಿಗೆ ನಮಸ್ಕಾರ ಮಾಡಿ ಮುಜರಾ ಮಾಡೋದಿರ್ತೈತಿ ಸ್ವಾಮಿ ಮಹಾರಾಜರಿಗೆ. ನಂತರ ಸ್ವಾಮಿ ಮಹಾರಾಜರಿಗೆ ನಮಸ್ಕಾರ ಮಾಡಿ ನಮ್ಗೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋದೈತಿ. ಸ್ವಾಮಿ ಮಹಾರಾಜರ 1 ಮಾಳು ಜಪ ತೊಗೊಳ್ರಿ. 11 ಮಾಳು ಸಾಧ್ಯ ಆಗಲಿಲ್ಲ ಅಂದರೆ 1 ಮಾಳು ಜಪ ತೊಗೊಳ್ರಿ. ಆನಂತರ ಪ್ರತಿದಿನ ನಾವು 3 ಅಧ್ಯಾಯ ಓದೋಕ್ಕಾಗೋದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸೇವೆಯನ್ನು ಒಂದೊಂದು ಅಧ್ಯಾಯದಿಂದ ಸ್ಟಾರ್ಟ್ ಮಾಡಿರಿ. ನೋಡ್ರಿ ನಿಮ್ಗೆ ಆ ಅಧ್ಯಾಯನ ಓದಿದ ಕೂಡಲೇ ಯಾವ ರೀತಿ ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ, ಯಾವ ರೀತಿ ಒಂದು ರೀತಿ ಪಾಸಿಟಿವಿಟಿ ಇರ್ತೈತಿ. ಏನೇ ಒಂದು ಸಮಸ್ಯೆ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಆ ಅಧ್ಯಾಯ ಓದುವಾಗ ಮನಸ್ಸಿಗೆ ಎಲ್ಲೋ ಒಂದು ಸಮಸ್ಯೆಗಳಿಂದ ನಾವು ದೂರ ಇರ್ತೇವೆ. ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆ ಇರ್ತೈತಿ. ಆ ಒಂದು ಅಧ್ಯಾಯ ಓದಿದ ಕೂಡಲೇ ಆನಂತರ ಹೋಗ್ತಾ ಮೂರು ಅಧ್ಯಾಯದ ರೂಢಿ ಮಾಡಿರಿ. ಆನಂತರ ನಮ್ಗೆ ತಾರಕ ಮಂತ್ರದ ಅಧಿಷ್ಠಾನ ಅಂದರೆ ತಾರಕ ಮಂತ್ರ ಕೂಡ ಇದ್ರಾಗ ಆ್ಯಡ್ ಮಾಡ್ಕೋತೈತಿ. ಪ್ರತಿದಿನ ತಾರಕ ಮಂತ್ರವನ್ನು ಹೇಳೋದ್ರಿಂದ ಒಂದು ಶಕ್ತಿ, ಸಾಕ್ಷಾತ್ ಸ್ವಾಮಿ ಮಹಾರಾಜರು ನೀಡಿದಂಥ ಒಂದು ಮಂತ್ರ ತಾರಕ ಮಂತ್ರ, ಇದು ಕೂಡ ನಾವು ಪ್ರತಿದಿನ ಈ ಸೇವೆಯನ್ನು ನಾವು ಮಾಡಬೇಕು. ಹೊಸವಾಗಿದ್ದವರಿಗೆ ಈ ರೀತಿ ಸೇವೆಯನ್ನು ಮಾಡೋದೈತಿ. ಈ ರೀತಿ ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ನೀವು ಹೋಗ್ತಾ ಸ್ವಾಮಿ ಮಹಾರಾಜರು ಯಾವ ರೀತಿ ನಿಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊತಾರೆ. ಒಂದಿನ ಆ ಸೇವೆ ಮಿಸ್ ಆದರೂ ಕೂಡ ಏನೋ ಒಂದು ಕಳ್ಕೊಂಡಂಗೋ, ಏನೋ ಒಂದು ನಾವು ಇವತ್ತು ಮಿಸ್ ಮಾಡಿದೆವು ಈ ರೀತಿ ಅನಿಸ್ತಿರ್ತೈತಿ. ಹಾಗಾಗಿ ಹೊಸವಾಗಿ ಸೇವೆಯನ್ನು ಆರಂಭ ಮಾಡಿದ್ದಾರೆ. ಸ್ವಾಮಿ ಮಹಾರಾಜರ ಫೋಟೋ ತೊಗೊಂಬನ್ನಿ, ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡಿರಿ. ಗ್ರಂಥ ಸಿಗ್ದಿಲ್ಲ ಅಂದರೆ ಸುತ್ತಮುತ್ತ ಕೇಳಿರಿ, ಆನ್ಲೈನ್ದಾಗ ಕೂಡ ಹುಡುಕ್ರಿ, ಸಿಗ್ತೈತಿ. ಖಂಡಿತವಾಗಿ ಗ್ರಂಥ ಸಿಗ್ತೈತಿ ಎಲ್ಲರಿಗೂ. ಆನಂತರ ದಿಂಡೋರಿ ಪ್ರಣೀತ್ ವತಿಯಿಂದ ಗ್ರಂಥಗಳು ಕನ್ನಡ ಕೂಡ ಇದಾವೆ. ಅಲ್ಲಿ ಕೂಡ ನೀವು ಸುತ್ತಮುತ್ತ ಇದ್ದಾರೆ ಕೇಳಿ ಗ್ರಂಥವನ್ನು ತರಿಸ್ಕೊಂಡು ಸೇವೆಯನ್ನು ಮಾಡಿರಿ. ಈ ರೀತಿ ಸ್ವಾಮಿ ಮಹಾರಾಜರು ಸೇವೆಯನ್ನು ಮಾಡೋದು. ಇನ್ನು ನಾನ್ ವೆಜ್ ಬರ್ತಪ್ಪ ಅಂದ್ರೆ ಯಾವ ದಿನ ನೋಡಿರಿ, ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ಇದಾಗಲಿ ಸಡನ್ನಾಗಿ ಬಿಡೋಕ್ಕಾಗೋಲ್ಲ. ಹೋಗ್ತಾ ಸ್ವಾಮಿ ಮಹಾರಾಜರು ಅದನ್ನು ಕೂಡ ನಮ್ಮ ಕಡೆಯಿಂದ ದೂರ ಮಾಡ್ತಿರ್ತಾರೆ. ಸೇವೆಯನ್ನು ಮಾಡೋದು ಯಾವ ದಿನ ನಮ್ಗೆ ನಾನ್ ವೆಜ್ ಊಟ ಮಾಡೋದಿರ್ತಿಲ್ಲ ಆ ದಿನ ಸೇವೆಯನ್ನು ಮಾಡೋಂಗಿಲ್ಲ. 2 ದಿನ ಬಿಟ್ಟು ಅಥವಾ 1 ದಿನ ಬಿಟ್ಟು ತಲೆ ಸ್ನಾನ ಮಾಡಿ ಹೊಳ್ಳಿ ಮತ್ತು ನಮ್ಗೆ ಸೇವೆಯನ್ನು ಆರಂಭ ಮಾಡೋದು. ಇದೇ ಒಂದು ಸಣ್ಣ ಕಾರಣ ಇಟ್ಕೊಂಡು ಸ್ವಾಮಿ ಮಹಾರಾಜರ ಸೇವೆಯನ್ನು ಬಿಡುವಂಥ ಅವಶ್ಯಕತೆ ಇಲ್ಲ. ಸೇವೆಯನ್ನು ಕಂಟಿನ್ಯೂ ಮಾಡಿರಿ, ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿ ಅನ್ಕೋತ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ತಾನು. ಹೊಸವಾಗಿ ನೋಡೋರು ದಯವಿಟ್ಟು ಸೇವೆಯನ್ನು ಪ್ರಸಾರ ಮಾಡಿರಿ, ಸೇವೆಯನ್ನು ಮಾಡಿರಿ. ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.